ಆ ಚುನಾವಣೆಯನ್ನು ಮಾಡಬೇಕಾದಾಗ ನಮ್ಮ ಮೊದಲನೇ ಆದ್ಯತೆ ಏನು, ಆದ್ಯತೆಗೆ ಅನುಗುಣವಾಗಿ ಪ್ರೇಸ್ ಪ್ರಮುಖರೇನು, ಬೂತ್ ಕಮಿಟಿ ಏನು, ಒಂದು ಬೂತಿಂದ ಏನಾಗ್ತದೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವ್ರು ಹೇಳಿದ ಒಂದು ವಿಶೇಷವಾದದ್ದು ಆಮ್ ಆದ್ಮಿ ಪಾರ್ಟಿಯವರು ಒಂದು ಟ್ವೀಟ್ ಮಾಡ್ತಾರೆ ಅವ್ರಿಗೆ, ಅಮಿತ್ ಅವರೇ ನೀವು 5 ವರ್ಷದಿಂದ ನಿಮ್ಮ ಕ್ಷೇತ್ರಕ್ಕೆ ಹೋಗಿಲ್ಲ, ಹೆಂಗೆ ನಿಮ್ಗೆ ಓಟ್ ಹಾಕ್ತಾರೆ ಜನ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನಾನು 5 ವರ್ಷ ಅಲ್ಲ ಇನ್ನೂ 5 ವರ್ಷ ಹೋಗೋದಿಲ್ಲ, ನಾನು ಏನೇನು ಕೆಲಸ ಬೇಕು ಎಲ್ಲ ಮಾಡ್ತಾ ಇರ್ತೀನಿ. ನನ್ನ ಬೂತ್ ಕಮಿಟಿಲಿ ಇರ್ತಕ್ಕಂಥ ಬೂತ್ ಕಮಿಟಿಗಳು ನನ್ನ ಮತದಾರರು, ಆ ಮತದಾರರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡಿದಾಗ ಲಕ್ಷಾಂತರ ಜನ ಅಮಿತ್ ಅವ್ರು ಮಾಡಿರೋ ಕೆಲಸಗಳನ್ನ ವೈರಲ್ ಮಾಡಿ 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 ಅವರಿಗೆ ಒಂದು ರೀತಿ ಜನಗಳಲ್ಲಿ ಪ್ರತಿಯೊಬ್ಬನ ತಲೆಯಲ್ಲೂ ಕೂಡ ಉಳ್ಕೊಂಡಿದೆ ಅನ್ನೋ ಮಾತನ್ನು ತುಂಬ ಗಂಭೀರವಾಗಿ ಹೇಳಿದ್ರು. ರಾಜಕಾರಣ ಅನ್ನೋದು ನಾನು ಯಾವಾಗ ಹೇಳ್ತೀನಿ ನಿಮಗೆ, ನಿಂತ ನೀರಲ್ಲ ಅಂತ ನೀವೆಲ್ಲ ಚುಡಾಯಿಸ್ತೀರ, ಆದರೆ ನಿಂತ ನೀರಲ್ಲ ಅನ್ನೋದಕ್ಕೆ ಅವರ ಒಂದು ಉದಾಹರಣೆ ಇವತ್ತು ನನಗೆ ಭಾರಿ ಇದಾಯಿತು. ನನಗನ್ನಿಸ್ತದೆ 4 ಕೂಡ ಅವರ ಕೆಲವು ಪ್ರಮುಖವಾದ ಕೆಲವು ಹಸ್ತಗಳನ್ನು ಇದನ್ನು ನಾವು ಚಾಲನೆಗೆ ತಗೊಂಡ್ರೆ ಎಲ್ಲವೂ ಕೂಡ ಆಯಿತಾ. ಆದ್ದರಿಂದ ಇದು ಒಂದು ರೀತಿ ಒಳ್ಳೆಯ ಶುಭ ಸೂಚನೆ. ಅಮಿತ್ ಶಾ ಅವರು ನಮ್ಮ ಪಕ್ಷದ ಒಬ್ಬ ನೇತಾರರು, ಪರಮೋಚ್ಚ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ, ಅದನ್ನೆಲ್ಲವನ್ನು ಕೂಡ ನಾವು ನಮ್ಮ ಚುನಾವಣೆಯಲ್ಲಿ ಅಳವಡಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಿಡ್ರಯ್ಯೋ, ಸಾವಿರಾರು ಜನ ಇರ್ತಾರೆ, ಅದೇನ್ರಯ್ಯ ಒಂದು ಮಾಧುಸ್ವಾಮಿ ಮಾದಪ್ಪನೇ ನನ್ನ ಜೊತೆಲಿ ಇರ್ಬೇಕಾದ್ರೆ ಮಾಧುಸ್ವಾಮಿ ಏನಪ್ಪ, ಮಲೆ ಮಾದೇಶ್ವರ ನನ್ನ ಜೊತೆಲಿದ್ದಾರೆ, ಪರಮ ಪೂಜಾ ಸಿದ್ಧಗಂಗೆ ಸ್ವಾಮಿಗಳು, ಆದಿತ್ಯನ ಸ್ವಾಮಿಗಳು, ಅನೇಕ ಸ್ವಾಮಿಗಳು ಇದ್ದಾರೆ. ಆದರೆ ಒಬ್ಬ ಸ್ವಾಮಿ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಹಗ್ಗು ಹಿಗ್ಗು ಇದೆ, ಆ ಸ್ವಾಮಿಗೆ ಯಾವ ಥರ ಬುದ್ಧಿ ಬರ್ತದೆ, ಅವರು ಕೂಡ ಆ ರೀತಿ ಒಡೆತನದಲ್ಲಿ ನಡ್ಕೊಳ್ಳೋದು ಅಂತ ನನ್ನ ಭಾವನೆ. ನಾನು ಅದೇನು ಹೇಳಲಿಲ್ಲ, ನಾನೇ ಅವ್ರ ಹತ್ರ ಮಾತಾಡಿದ್ದೀನಿ ಬೆಳಿಗ್ಗೆ. ನಾನು ಯಾರ ಹತ್ರನೂ ಬಂದು ನನಗೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳುವಂಥ ಸೋಮಣ್ಣ ಅಲ್ಲ, ನಾನೇ ಅವ್ರಿಗೆ ಡೈರೆಕ್ಟಾಗಿ ಮಾತಾಡಿದ್ದೀನಿ. ಅಪ್ಪ ಬರೋದು ಬಿಡೋದು ಬೇರೆ, ಸೋಮಣ್ಣನೇ ನಾನೊಬ್ಬ ಪ್ರಚಾರ ಮಾಡೋದು 500 ಜನ ಬೇಕು, ನೀನು ಸೇರಿ. ಹಾಗಾಗಿ ನನಗೆ ಪ್ರಚಾರ, ಕೆಲಸ, ಕಾರ್ಯ, ದುಡಿಮೆ, ಸಾಮಾನ್ಯ ಜನರ ಜೀವನ, ಅವರ ಒಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ನನಗಿಂತ ಎಕ್ಸ್ಪೆರಿಮೆಂಟ್ ಯಾರಿಗೂ ಬೇಕು. ನಾನೇ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದ್ದೀನಿ. ಹಾಗಾಗಿ ನೀನು ಬಂದು ಸೇರ್ಕೊಬೋದು, ಯಾರ ಬಗ್ಗೆ ಸೇರ್ಕೊಬೋದು. ಒಂದು ಸತ್ಯ, ತುಂಬ ಬಲವಂತ ಮಾಡಿ ನಾವು ಯಾರಿಗೂ ಕೂಡ ಜೀವನ ನನ್ನ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದು. ನಾನು ಥ್ಯಾಂಕ್ ಯು. ನಾಳೆ ಅಪ್ಪ ನಾಳೆ ಬರ್ರಯ್ಯ ನೀವೆಲ್ಲ ಬಂದ್ಸಾರಿ ಬೆಂಗಳೂರಿನವ್ರು. ನಾಳೆ ಬೆಳಗ್ಗೆ ನಾಳೆ 1:30 ಗಂಟೆಗೆ ನಾಮಿನೇಷನ್ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ನನ್ನ ಸಹೋದರ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಬರ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.